ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಎಂಕಂಚಿ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ಈ ಎಂಕಂಚಿ ಎಂಬ ಗ್ರಾಮ ಬರೋದು ಸಿಂದಗಿ ತಾಲೂಕಿನಲ್ಲಿ. ಇದು ಸಿಂದಗಿಯಿಂದ ಅರೌಂಡ್ 20 ಕಿಲೋಮೀಟರ್ ಆಗುತ್ತೆ. ಈ ಎಂಕಂಚಿ ಎಂಬ ಗ್ರಾಮವು ಫೇಮಸ್ ಇರೋದು ಶ್ರೀ ದಾವೂದ್ ಮಲಿಕ್ ದೇವಸ್ಥಾನ ಅಥವಾ ದರ್ಗಾ ಕೂಡ ಅನ್ಬೋದು. ಇದರ ವಿಶೇಷತೆ ಏನೆಂದರೆ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯನ್ನು ಮೆರೆಯುವ ಒಂದು ಧಾರ್ಮಿಕ ಸ್ಥಳ ಅಂತ ಹೇಳ್ಬೋದು. ಎರಡೂ ಧರ್ಮದಿಂದ ಪೂಜಿಸಲ್ಪಡುವ ಒಂದು ಧಾರ್ಮಿಕ ಸ್ಥಳ. ಸೊ ಇದರ ಒಂದು ಜಾತ್ರೆ ರೀಸೆಂಟಾಗಿ ಆಗಿದೆ, 22 ಮತ್ತು 23 ಜನವರಿ. ಇದು ಅವತ್ರ ಮಸಿ ಆದ ಒಂದು 5ನೇ ದಿನಕ್ಕೆ ಇದರ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 2 ಅಥವಾ 3 ದಿವಸ ಇದರ ಜಾತ್ರೆ ನಡೆಯುತ್ತೆ. ನಾವು ಅರೌಂಡ್ 10 ದಿವಸ ಲೇಟಾಗಿ ಬಂದಿದ್ದೀವಿ. ಆದರೂ ನೋಡ್ಬೋದು ನೀವು, ಜಾತ್ರೆಯ ಒಂದು ಅಂಗಡಿಗಳು ಇನ್ನೂ ಹಾಗೇ ಇದೆ. ಸೊ ಜಾತ್ರೆ ದಿವಸ ತುಂಬ ಜನರ ಜಾಗುಳ ಇರುತ್ತೆ. ಇವತ್ತು ಸ್ವಲ್ಪ ಜನ ಕಮ್ಮಿ ಇದೆ, ಬಟ್ ಜಾತ್ರೆ ದಿವಸ ತುಂಬ ಇರುತ್ತೆ. ತುಂಬ ಸುತ್ತಮುತ್ತಲಿನ ಹಳ್ಳಿಯ ಜನಗಳು ಎಲ್ಲ ಬರ್ತಾರೆ. ಇವಾಗ ಎದುರು ಕಾಣುವ ಒಂದು ವಿಗ್ರಹ ನೋಡ್ಬೋದು ನೀವು, ಇದು ಕುದುರೆ, ದಾವೂದ್ ಮಲಿಕರ ಒಂದು ವಾಹನ. ಇಲ್ಲಿ ನೋಡ್ಬೋದು ಜನರು ತೆಂಗಿನಕಾಯನ್ನು ಹೊಡಿತಾ ಇದ್ದಾರೆ. ಇದರ ಹಿಂದೆ ಇದು ಒಳಗಡೆ ಇತ್ತು, ಇವಾಗ ಹೊರಗಡೆ ಸ್ಥಾಪನೆ ಮಾಡಿದ್ದಾರೆ. ರೀಸೆಂಟಾಗಿ ಈ ದೇವಾಲಯದ ಪುನರ್ ನಿರ್ಮಾಣವಾಗಿದೆ. ಇದೇ ನೋಡಿ ಮಹಾದ್ವಾರ. ನಾನು ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಪುನರ್ ನಿರ್ಮಾಣವಾಗಿದೆ ಅಂತ. ಸೊ ಇದೇ ಎದುರಿಗೆ ಕಾಣುವ ಒಂದು ದೇವಸ್ಥಾನವೇ ಪುನರ್ ನಿರ್ಮಿತ ದೇವಸ್ಥಾನ. ಇದು ದರ್ಗಾ ಆದರೂ ಕೂಡ ಇದರ ಒಂದು ಆರ್ಕಿಟೆಕ್ಚರ್ ದೇವಸ್ಥಾನ ಥರ ಕಟ್ಟಿದ್ದಾರೆ. ರೀಸೆಂಟಾಗಿ ಜಾತ್ರೆ ಆಗಿರುವುದರಿಂದ ನೀವು ನೋಡ್ಬೋದು, ಡೆಕೋರೇಷನ್ ಕೂಡ ಹಾಗೇ ಇದೆ, ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಒಂದು ಪುರಾತನ ಬಾವಿ ಕೂಡ ಇದೆ. ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಒಳಗಿನ ಆರ್ಕಿಟೆಕ್ಚರ್ ಯಾವ ಥರ ಇದೆ. ಕಲ್ಲಿನ ಕೆತ್ತನೆ ತುಂಬ ಸುಂದರವಾಗಿದೆ. ಇವರೇ ನೋಡಿ ಶ್ರೀ ಗುರು ದಾವೂದ್ ಮಲಿಕರು. ನೋಡಿ ದೇವಸ್ಥಾನ ಥರನೇ ಯಾವ ರೀತಿ ಕಟ್ಟಿದ್ದಾರೆ. ಇದು ದರ್ಗಾವು ಕೂಡ ಹೌದು ಆ್ಯಂಡ್ ದೇವಸ್ಥಾನ ಕೂಡ ಹೌದು. ಇದೇ ನೋಡಿ ಪುರಾತನ ಬಾವಿ. ಹಿಂದೆ ಇದರ ನೀರೇ ಉಪಯೋಗವಾಗ್ತಿತ್ತು ಎಲ್ಲ ಕೆಲಸಕ್ಕೂ. ಇವಾಗ ನೀರಿನ ಒಂದು ವ್ಯವಸ್ಥೆ ಚೆನ್ನಾಗಿದೆ, ಅದಕ್ಕೆ ಇಲ್ಲಿನ ನೀರು ಅಷ್ಟು ಉಪಯೋಗವಾಗ್ತಿಲ್ಲ ಇವಾಗ. ಇಲ್ಲಿ ನೋಡಿ ಜನ ಉಳ್ಕೊಳ್ಳೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ತುಂಬ ವ್ಯವಸ್ಥೆ ಕೂಡ ಇದೆ. ಹಿಂದೆ ಜನ ವಸತಿ ಕೂಡ ಇದೆ, ಜನ ಇದ್ದು ಕೂಡ ಹೋಗ್ಬೋದು 1 ಅಥವಾ 2 ದಿವಸ. ನೋಡಿ ನೀವು ಹೇಗಿದೆ ಆರ್ಕಿಟೆಕ್ಚರು, ಹಿಂದೂ ದೇವಾಲಯ ಥರನೇ ಇದೆ. ಇದರ ಇನ್ನೊಂದು ವಿಶೇಷತೆ ಏನೆಂದರೆ ಇದರ ಒಂದು ಪೂಜೆ ದಿನಾಲೂ ಮಾಡುವುದು ಪೂಜಾರಿಗಳೇ. ದರ್ಗಾ